ನಟರಾಜ್ ಗೌಡ್ರೆ, ಈಗ ನಿಮ್ಮ ಪಾರ್ಟಿ ಕಡೆಯಿಂದ ಕೆಲವು ಹೇಳಿಕೆಗಳು ಪ್ರಬುದ್ಧತೆಯಿಂದ ಬರ್ತವ, ಕೆಲವು ಆ ಸಂದರ್ಭಕ್ಕೆ ಏನೋ ಹೇಳಬೇಕು ಅಂತ ಹೇಳ್ತೀರಾ. ಈ ಮೂಲಕವಾಗಿ ತಾವು ಹಿಂದೂ ವಿರೋಧಿ, ನರೇಂದ್ರ ಮೋದಿ ವಿರೋಧಿ, ದೇಶ ವಿರೋಧಿ, ಪಾಕ್ನ ಪರ ಇರ್ತಕ್ಕಂಥವರು, ನಮ್ಮಲ್ಲೇ ಇದ್ದಾರೆ ಈ ಕ್ರಿಮಿಗಳು, ಇಂಥ ಪಟ್ಟವನ್ನು ಕಟ್ಕೊಳ್ತೀರಾ ಅಂತ. ಈಗ ನೀವು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿರ್ಬೋದು, ಅದರ ಮೇಲೆ ಆಧಾರದ ಮೇಲೆ ಕೂಡ ನೀವು ಈ ಪ್ರಶ್ನೆಯನ್ನು ಕೇಳಿರ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಯುದ್ಧ ಅನಿವಾರ್ಯವ ಅಂತಂದರೆ ಸೈನಿಕರದೇ ಯುದ್ಧ ಮಾಡಲಿಕ್ಕೆ, ಗಡಿ ಕಾಯೋಕ್ಕೆ, ದೇಶ ರಕ್ಷಣೆ ಮಾಡೋಕ್ಕೆ ಅಂತ ನಾವು ಜನಸಾಮಾನ್ಯರು ಭಾವಿಸ್ತಾರೆ. ಯುದ್ಧ ವಿಮಾನಗಳು ಹಾಕಿದ್ದಾವೆ, ಟ್ಯಾಂಕರ್ಗಳು ಹಾಕಿದ್ದಾವೆ, ಕ್ಷಿಪಣಿಗಳು ಹಾಕಿದ್ದಾವೆ, ಯುದ್ಧಕ್ಕೆ ಅಂತ ಇರ್ಬೋದು. ಶೋ ಪೀಸ್ಗಳಂತೂ ಅಲ್ಲ. ಆದರೆ ನೀವೇ ಅವಲ್ಲ ಒಂದು ಪದ ಹೇಳ್ತಾ ಇದ್ರಿ, ನಾಗರಿಕರ ಹತ್ಯೆ ಯಾರು ಬಯಸಲ್ಲ. ಅಗತ್ಯ ಬಿದ್ದಾಗ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದೆ ಭಾರತ. ಆ ಥರ ಅಗತ್ಯ ಬಿದ್ದರೆ ನಿಜವಾಗ್ಲೂ ಯುದ್ಧ ಆಗುತ್ತೆ. ಇದಕ್ಕೆ ಇಡೀ ದೇಶ ಒಮ್ಮತದಿಂದ ಇರುತ್ತೆ. ಭಯೋತ್ಪಾದನೆಯನ್ನು ತಡೆ ಹಾಕಲಿಕ್ಕೆ ಯುದ್ಧ ಅನಿವಾರ್ಯ. ನಮ್ಮ ದೇಶ ಇತಿಹಾಸದಲ್ಲಿ ಭಯೋತ್ಪಾದನೆ ಘಟನೆ ನಡೀತು ಅನ್ನೋ ಕಾರಣಕ್ಕೆ ಯುದ್ಧ ಆಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೋಡಿ, ಈಗ ಈ ಭಯೋತ್ಪಾದನೆಗೆ ಮೂಲ ಯಾವುದು? ಈಗ ನಾವು ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ಡ್ ಭಯೋತ್ಪಾದನೆ ನಡೀತಾ ಇದೆ, ಪ್ರಾಕ್ಸಿ ವಾರ್ ಮಾಡ್ತಾ ಇದ್ದಾರೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈಗ ಅರ್ಕೇಶ್ ಸರ್ ಹೇಳ್ದಂಗೆ ನಮ್ಮ ದೇಶದ ಪರವಾಗಿ ಒಪಿನಿಯನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪಿನಿಯನ್ ಇದೆ, ನಮ್ಮ ಜನ ಎಲ್ಲ ನಮ್ಮ ಇಡೀ ಪ್ರಪಂಚ ನಮ್ಮ ಪರವಾಗಿ ನಿಂತಿದ್ದಾರೆ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು? ವಿದೇಶಾಂಗ ನೀತಿ ಮುಖಾಂತರ, ರಾಜತಾಂತ್ರಿಕ ನೀತಿ ಮುಖಾಂತರ ಪಾಕಿಸ್ತಾನವನ್ನು ಕಟ್ಟಾಕಬೇಕು. ಅದೇ ಯುದ್ಧ. ಈಗ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ ನಟರಾಜ್ ಗೌಡ್ರೆ, ಈಗ ಪಬ್ಲಿಕ್ ಒಪಿನಿಯನ್ ಯುದ್ಧ ಬೇಕು ಈಗ ಇಲ್ಲ ಕೇಳಿಸ್ಬೇಕು ಅಂದ್ರೆ ಆಕ್ರೋಶ ಹಂಗಿರುತ್ತೆ. ಅಮಾಯಕರು ಸಾಯಿಸ್ಬಿಟ್ರೆ ನಮ್ಮ ಖಂಡಿತ ಆಕ್ರೋಶ ಇದ್ದೇ ಇದೆ. ಇಡೀ ದೇಶದವ್ರಿಗೆ ಆಕ್ರೋಶ ಇದ್ದೇ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದವರು, ಪ್ರತಿಕ್ರಿಯೆ ಕೊಡಬೇಕಾದವರು ಸರ್ಕಾರ ಅವ್ರ ಜವಾಬ್ದಾರಿಯಿಂದ ನಡೆದಿದ್ದಾರೆ. ನಾ ಇಲ್ಲ ಅಂತ ಹೇಳ್ತಿಲ್ಲ. ನೋಡಿ, ಆ ವಾಟರ್ ಟ್ರೀಟಿನ ರದ್ದು ಮಾಡಿದ್ದಾಗ್ಬೋದು, ಪಾಕಿಸ್ತಾನಿ ಪ್ರಜೆಗಳನ್ನ ಎಕ್ಸ್ಪೆಲ್ ಮಾಡಿದಾಗ್ಬೋದು, ವೀಸಾ ರದ್ದು ಮಾಡಿದಾಗ್ಬೋದು, ಇವೆಲ್ಲ ಒಂದು ಭಾಗ. ಅದಕ್ಕೆ ನಾವು ಸಮ್ಮತ ಇದ್ದೇ ಇದೆ. ಯುದ್ಧ ಅಂದ್ರೆ ನೀವೇನು ಅನ್ಕೊಂಡಿದ್ದೀರಾ, ಬಂದೂಕು ತಗೊಂಡೋಗಿ ಅಲ್ಲೆಲ್ಲ ಸಾಯಿಸಾಕ್ಬಿಡೋದು? ಅದಲ್ಲ. ಅದು ಅನಿವಾರ್ಯ ಅಗತ್ಯ ಇದ್ದಾಗ ಮಾತ್ರ ಮಾಡಿದ್ರೆ ಸಾಕು. ಅನಿವಾರ್ಯ ಅಗತ್ಯ ಇದ್ದಾಗ ಮಾತ್ರ ಯುದ್ಧಗಳಾಗ್ತವೆ. ಸುಮ್ಮನೆ ಈಗ ಜನಗಳಿಗೆ ಭಾವೋದ್ವೇಗಗಳು ಒಳಪಡಿಸುವಂಥದ್ದು, ಸುಳ್ಳು ಸುದ್ದಿಗಳನ್ನ ಹಬ್ಸುವಂಥದ್ದು ಅಂತ ಕೆಲಸ ಆಗಬಾರದು. ಇವನ್ ಕೆಲವರು ರಾಷ್ಟ್ರೀಯ ಮುಖವಾಣಿ, ಬಿಜೆಪಿ ಮುಖವಾಣಿ ತರ ಇರತಕ್ಕಂಥ ಯುದ್ಧ ಆಗಬೇಕು, ಅವ್ರ ಮನೆಯೊಳಗೆ ನುಗ್ಗಬೇಕು, ಅವ್ರೆಲ್ಲರೂ ಒಡೆದಾಕಬೇಕು, ಕುಟುಂಬವನ್ನೇ ಸರ್ವನಾಶ ಮಾಡಬೇಕು, ಇವು ಮಾತುಗಳ ಇವನ್ನ ಯಾವ ರೀತಿಯಾಗಿ ತಗೊಂಡೋಗ್ತಾರೆ? ಈಗ ಕೇಂದ್ರ ಸರ್ಕಾರ ನೋಟ್ ರದ್ದು ಮಾಡಿದಾಗ 2,000 ರೂಪಾಯಿ ನೋಟಲ್ಲಿ ಒಂದು ಚಿಪ್ ಇದೆ ಅಂತೇಳಿ ಚರ್ಚೆ ಬಂತು. ಜನಗಳು ಗೊಂದಲಗೊಳಗಾಗ್ಬಿಟ್ರು, ಏನೋ ಇದೇ ಚಿಪ್ ಇದೆ ಅಂತ, ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ. ಅದು ಸುಳ್ಳು ಅಂತ ಕೇಂದ್ರ ಸರ್ಕಾರ ಹೇಳಲಿಲ್ಲ, ಜನಗಳ ಚರ್ಚೆಗೆ ಬಿಟ್ಬಿಟ್ರು. ಈಗಲೂ ಹಂಗೆ ಮಾಡ್ತಾ ಇದ್ದಾರೆ. ಜನಗಳು ಹಿಂದೂ ಮುಸ್ಲಿಂ ಅಂತ ಚರ್ಚೆ ಮಾಡೋದನ್ನ ತಪ್ಪಿಸ್ಬೇಕು. ಇದು ಸತ್ಯ ಅಲ್ಲ. ನೋಡಿ, ಇದು ಪಾಕಿಸ್ತಾನ ಸಪೋರ್ಟ್ ಮಾಡಿರೋ ಟೆರರಿಸಮ್, ಇದನ್ನ ನಾವು ಮಟ್ಟ ಹಾಕ್ತೀವಿ ಅಂತ ಸ್ಪಷ್ಟವಾಗಿ ಅವ್ರು ಹೇಳ್ಬೇಕು. ಅವ್ರು ಕ್ರಮ ತಗೊಂಡಿದ್ದಾರೆ, ಕೇಂದ್ರ ಸರ್ಕಾರ ಕ್ರಮ ತಗೊಂಡಿದೆ. ಎಲ್ಲಾ ಪಕ್ಷಗಳು ಅದಕ್ಕೆ ಸಪೋರ್ಟ್ ಮಾಡಿದೆ, ವಿರೋಧ ಪಕ್ಷಗಳೆಲ್ಲ ಸಪೋರ್ಟ್ ಮಾಡಿದೆ. ಹಂಗಿರ್ಬೇಕಾದ್ರೆ ನಾವೆಲ್ಲ ಒಂದು ಅಂತ ಮುಂದೋಗ್ಬೇಕು ಹೊರತು 140 ಕೋಟಿ ಜನನು ಕೂಡ ಭಾರತೀಯರು ಎಲ್ಲರೂ ಒಂದೇ ಅಂತ ಹೇಳ್ಬೇಕು ಹೊರತು ನೀವು ಹೇಳಿದ್ರಲ್ಲ 30 ಕೋಟಿ ಜನ ಮುಸಲ್ಮಾನರಿದ್ದಾರೆ ಅಂತ, ಅವ್ರನ್ನ 2ನೇ ದರ್ಜೆ, ಅವರಿಂದ ಭಯೋತ್ಪಾದನೆ ಅವ್ರಿಗೆ ಲಿಂಕ್ ಇದೆ ಆ ಥರ ಹೇಳೋದಿದೆಯಲ್ಲ, ಅದು ಮಹಾ ಅಪರಾಧ ಆಗುತ್ತೆ. ಈಗ ಸರ್ವಪಕ್ಷ ಸಭೆಯನ್ನು ಕರೆದ್ರು ಇಂಥ ಸನ್ನಿವೇಶಗಳಲ್ಲಿ. ಕಾರಣ ನಾವು ಎಲೆಕ್ಷನ್ ಮಾಡ್ಕೊಳ್ಳೋದು, ಒಮ್ಮೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರೋದು, ಒಮ್ಮೆ BJP ಅಧಿಕಾರಕ್ಕೆ ಬರೋದು, ಇದ್ದೇ ಇರುತ್ತೆ ಇದು. ಆದರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇನೆ. ಪಾರ್ಟಿ ಫ್ಲಾಗ್ಗಳು ಬೇರೆ ಬೇರೆ, ಎಲ್ಲರೂ ಇಲ್ಲಿ ದೇಶದ ಪ್ರಜೆಗಳೇ ಎತ್ತಿದ್ದಾಗ ಈ ವಿಚಾರದಲ್ಲಿ ದೇಶದ ರಾಜಕೀಯ ವ್ಯವಸ್ಥೆ ಇನ್ನೊಂದಷ್ಟು ಮೆಚ್ಯೂರಿಟಿಯಿಂದ ಕೆಲಸ ಮಾಡಬಹುದಾಗಿತ್ತೇನೋ? ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಅಥವಾ ಒಂದು ಶಿಖರದ ಕಡೆಯಿಂದ, ಶಿಖರ ತುದಿಯಿಂದಾನೇ ಒಂದೊಳ್ಳೆ ಮೆಸೇಜ್ ಬರಬೇಕಾಗಿತ್ತೇನೋ ಅಂತ ಈ ಸಂದರ್ಭದಲ್ಲಿ ಆಗೋದೆಲ್ಲ ಆಗಲಿ. ಹೆಂಗಿದ್ರು ಒಳ್ಳೆ ಬೆಳೆ ಬರ್ತಾ ಇದೆ, ನಮ್ಮ ಕಡೆ ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆ ಕಟಾವು ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಿಗೆ, ಈ ಧೋರಣೆ ಏನಾದರೂ ಇದೆಯಾ? ಅಲ್ಲ, ಇಲ್ಲಿ ನೋಡಿ, ಒಂದು ಈಗ ಪಾಕಿಸ್ತಾನ ನ್ಯಾಷನಲ್ಸನ್ನು ಹೊರಗಡೆ ಕಳಿಸ್ತೀವಿ ಅಂತಂದರು. ನಮ್ಮಲ್ಲಿ 88 ಜನ ಇದ್ದೀವಿ, ಕಳ್ಸೋಕ್ಕಾಗಲ್ಲ, ಕೆಲವ್ರನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಪರ್ಮನೆಂಟ್ ವೀಸಾ ಇದೆ, ನಾವು ಅವ್ರಿಗೆ ಲೆಟರ್ ಬರ್ದಿದ್ದೀವಿ, ಅಲ್ಲಿಂದ ಬಂದಂಥ ಕಳಿಸ್ತೀವಿ ಅಂತ. ಆ ಬದ್ಧತೆಯನ್ನು ಇವ್ರು ತೋರಿಸ್ಬೇಕಾಗಿತ್ತು. ಒಂದು ಎರಡನೇದು, ಇನ್ನೊಂದು ವಾದ್ರಾ ಅವ್ರ ಹೇಳಿಕೆಯನ್ನು ಇವ್ರು ಏನು ಸಮರ್ಥಿಸ್ತಾರೆ? ಯಾಕೆಂದರೆ ಆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಸ್ಟೇಟ್ಮೆಂಟನ್ನು ಅವ್ರು ಮಾಡಿದ್ರು ಅಂತಕ್ಕಂಥದ್ದು. ಹಿಂದುತ್ವದ ಕಾರಣಕ್ಕೆ ಹೌದು. ಯಾಕೆಂದ್ರೆ ಇಲ್ಲೊಂದು ಡಿವಿಷನ್ ಆಗ್ತಾ ಇದೆ ಅಂತಕ್ಕಂಥದ್ದು, ಅವರು ಫಸ್ಟ್ರೇಟ್ ಆಗಿದ್ದಾರೆ, ಅದರಿಂದಾಗಿ ಈ ರೀತಿ ದಾಳಿಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಒಂದು ಏನು ಅಂತ ಹೇಳಿದ್ರೆ, ದೇಶದ ಸಮಗ್ರತೆ, ಅಖಂಡತೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡುವಂಥದ್ದು. ಯಾಕೆಂದ್ರೆ ಅಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಎಲ್ಲರೂ ಒಕ್ಕೊರಳಿಂದ ಒಪ್ಕೊಂಡ್ ಬಂದಿದ್ದಾರೆ, ಮೋದಿ ಅವ್ರ ಜೊತೆಗಿರ್ತೀವಿ ಅಥವಾ ಕೇಂದ್ರ ಸರ್ಕಾರದ ಜೊತೆಗಿರ್ತೀವಿ ಅಂತೇಳಿ ಒಪ್ಕೊಂಡ್ ಬಂದಿದ್ದಾರೆ. ಇರ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಅವರು ಬೇರೆ ಇದ್ರಲ್ಲಿ ಇರ್ತಾರೆ. ರಾಜನಾಥ್ ಸಿಂಗ್ ಅವರೇ ತಗೊಂಡಿರ್ತಕ್ಕಂಥದ್ದು. ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ, ಮಾತಾಡಿದ್ದಾರೆ. ಈ ಮುಂದೆ ಅವ್ರಿಗೆ ಏನೇನು ನಾವು ಆಕ್ಷನ್ ತಗೋತೀವೋ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲರೂ ಹೇಳಿದ್ದಾರೆ.
ಅದಾದ ಮೇಲೆ ಅಲ್ಲಿಂದ ಹೊರಗಡೆ ಬಂದ್ಕೊಂಡು ನೀವು ನಿಮಗೆ ಬಂದಂತ ರೀತಿಯಲ್ಲಿ ನೀವು ಅದನ್ನ ಇಂಟರ್ಪ್ರಿಟೇಟ್ ಮಾಡಿ ಅದನ್ನ ಹೇಳುವಂಥದ್ದು, ತಿರ್ಚುವಂಥದ್ದು. ಒಬ್ಬೊಬ್ರು ಬಂದ್ಕೊಂಡು ಬಾಲಿಶ ಹೇಳಿಕೆಗಳು, ಕೆಲವರು ಕೊಡುವಂಥದ್ದು ಬಾಲಿಶ ಹೇಳಿಕೆಗಳು, ಅದೆಲ್ಲ ಕಾಡಲ್ಲಿ ತಗೊಂಡೋಗಿ ಹಾಕಿ ಬಂದ್ರಂತೆ ಅಂತ ಒಬ್ರು ಹೇಳಕ್ಕೆ, ಇನ್ನೊಬ್ರು ಹೇಳಕ್ಕೆ ಇದು ಏನೋ ಇವ್ರು RB ತಿಮ್ಮಾಪರ್ ಏನೋ ಒಂದು ಹೇಳಿಕೆ ಕೊಡ್ತಾರೆ, ಇನ್ನೊಬ್ರು ಏನೋ ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿ ಪ್ರತಿಯೊಬ್ರು ಒಂದೊಂದ್ ತರ ಮಿಸ್ಲೀಡಿಂಗ್ ಹೇಳಿಕೆಗಳನ್ನ ಕೊಟ್ಟು ಎಲ್ಲ ಒಂದ್ ಕಡೆ ನೀವು ಹೇಳಿದ್ರಲ್ಲ ರಾಜಕೀಯ ಲಾಭವಾಗಿ ಬಳಸ್ಕೋತಾರೆ ಏನೋ ಅನ್ನುವಂಥದ್ದು ಈ ರೀತಿ ಆಗ್ತಾ ಇದೆ. ಮತ್ತೇನು ಹೇಳ್ತಾರೆ ಅಂದ್ರೆ ಕೊನೆಗೆ ಅಲ್ಲೆಲ್ಲ ಇವರು ಮೋದಿ ಹೋಗಿ ಏನೋ ಭಾಷಣ ಮಾಡಿದ್ರು, ಅವ್ರು ಹೇಳಿದ್ದೇನು, ನಾವು ಇದಕ್ಕೆ ಪ್ರತಿಕಾರವನ್ನು ತಗೊಂತೀವಿ, ನಾವು ಇದಕ್ಕಾಗಿರೋದಕ್ಕೆ, ಯಾಕಂದ್ರೆ ನಮ್ಮ ನಾಗರಿಕರ ಹತ್ರ ಆಗ್ತಾ ಇದೆ. ಇದೇ ರೀತಿ ನಡೀತಾ ಹೋದ್ರೆ ಮುಂದೆ ಒಮರ್ ಅಬ್ದುಲ್ಲಾ ರಾಜೀನಾಮೆ ಕೊಡಬೇಕಾ, ನರೇಂದ್ರ ಮೋದಿ ಅವರು ರಾಜೀನಾಮೆ? ಇಲ್ಲ, ಇಲ್ಲಿ ಒಂದ್ ಹೇಳ್ತೀನಿ, ರಾಜೀನಾಮೆ ಕೊಡುವಂತದ್ದೇ ಸೊಲ್ಯೂಷನ್ ಅಲ್ಲ, ರಾಜೀನಾಮೆ ಕೊಡುವಂತದ್ದೇ ಸೊಲ್ಯೂಷನ್. ಯಾಕೆಂದ್ರೆ ಸಮರ್ಥ ನಾಯಕ ಕೆಲವೊಂದ್ ಕಡೆ ಬೇರೆ ಕಾಂಗ್ರೆಸ್ನವರು ಮಾತಾಡ್ಬೇಕಾದ್ರೆ ಕೆಲವೊಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಏನು ನೀವು ವಾರ್ಡ್ಗಳನ್ನ ಸ್ಪಿಟ್ ಮಾಡುವಂತದ್ದು ಈಗೆಲ್ಲ ನಡೀತಾ ಇದೆಯಲ್ಲ, ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇದೇನಾದ್ರು ಕೆಲಸ ಆದ್ರೆ ನರೇಂದ್ರ ಮೋದಿಯಿಂದಲೇ ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಕೆಲವರು. ಯಾಕೆಂದ್ರೆ ಸಮರ್ಥವಾದ ಒಂದು ಡಿಸಿಷನ್ ತಗೊಳ್ಳುವಂಥದ್ದಿದೆ, ಈಸ್ ಕೇಪಬಲ್ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಜನರಲ್ಲಿ ಗೊಂದಲ ಇಲ್ಲ. ಇಲ್ಲಿ ಒಂದು ನಾವು ಪೊಲಿಟಿಕಲ್ ಪಾರ್ಟಿಗಳು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಜನರಲ್ಲಿ ಗೊಂದಲ ಮೂಡ್ತಾ ಇದ್ದಾವೆ ಹೊರತು ಅವ್ರಿಗೆ ಏನ್ ಮಾಡ್ಬೇಕು ಅನ್ನುವಂಥ ಕ್ಲಾರಿಟಿ ಇದೆ. ಆಮೇಲೆ ಮಾಧ್ಯಮದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಲೈವ್ ಲೊಕೇಶನ್ ನಾವೇನು ಟ್ರೂಪ್ಗಳನ್ನ ಕಳಿಸ್ತಾ ಇರ್ತೀವಿ ದಯವಿಟ್ಟು ಪೋಸ್ಟ್ ಮಾಡಬೇಡಿ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತದೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಸಮರ್ಥವಾದ ಒಂದು ಡಿಸಿಷನ್ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸನತ್ ಕುಮಾರ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ RK ಸರ್. ಮೈಸೂರಿಂದ ಜಾಯ್ನ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಈ ಒಂದು ವಿಚಾರದಲ್ಲಿ ಇದು ಹಿಂದೂ ಮುಸ್ಲಿಂ ಅಲ್ಲದೆ ಇದು ಭಾರತ ಪಾಕಿಸ್ತಾನ ಆಗಬೇಕು, ಭಾರತದ ಭದ್ರತೆ ವಿಚಾರ ಆಗಬೇಕು, ಜೊತೆಗೆ ಗಡಿಯಾಚೆಗಿನ ಮರೆಮಾಚಿದ ಯುದ್ಧದಲ್ಲಿ ಪಾಕಿಸ್ತಾನ ನಿರತವಾಗಿದೆಯಲ್ಲ, ಇದಕ್ಕೊಂದು ಪಾಠ ಕಲಿಸಬೇಕು. ಪಾಕಿಸ್ತಾನವನ್ನು ವಿಶ್ವದಿಂದಲೇ ದ್ವೀಪವನ್ನಾಗಿಸಿದ್ರೆ ಆಗ ಬಹುಶಃ ಪಾಕಿಸ್ತಾನ ಪಾಠ ಕಲಿಯಬಹುದೇನೋ ಸಣ್ಣ ಆಶಯದೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.